ಬೆಳಗಾವಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ರಣಕಹಳೆ. ಅನಿಲ ದರ ಏರಿಕೆ ಖಂಡಿಸಿ ಬೃಹತ್ ಪ್ರತಿಭಟನೆ. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳು ಹಾಗೂ ವಾಣಿಜ್ಯ ಅನಿಲ ಸಿಲಿಂಡರ್ ಬೆಲೆ ಏರಿಕೆಯನ್ನು ಖಂಡಿಸಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಭವನದ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ವಿಜಯ ನವಲಗಟ್ಟಿ ನೇತೃತ್ವದಲ್ಲಿ ಆಕ್ರೋಶ. ಬೆಳಗಾವಿ ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ವಿನಯ್ ನವಲಗಟ್ಟಿ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಬೆಲೆ ಏರಿಕೆ ಬಿಸಿ. ವಾಣಿಜ್ಯ ಅನಿಲ ಸಿಲಿಂಡರ್ ದರವನ್ನು ಗಣನೀಯವಾಗಿ ಹೆಚ್ಚಿಸಿರುವುದು ಅನಿಲ ಸಣ್ಣ ವ್ಯಾಪಾರಿಗಳು ಮತ್ತು ಹೋಟೆಲ್ ಉದ್ಯಮದ ಮೇಲೆ ಭಾರಿ ಹೊಡೆತ ನೀಡಿದೆ ಎಂದು ಪ್ರತಿಭಟನಾಕಾರರು ದೂರಿದರು. ಕೇಂದ್ರದ ವಿರುದ್ಧ ವಾಗ್ದಾಳಿ. ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಹಾಕುತ್ತಿರುವ ಕೇಂದ್ರ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಕೂಡಲೇ ದರ ಕಡಿತಗೊಳಿಸಬೇಕು ಎಂದು ಆಗ್ರಹಿಸಲಾಯಿತು. ಪಂಚ ಗ್ಯಾರಂಟಿಗಳ ಪ್ರಸ್ತಾಪ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿಗಳು ಜನರಿಗೆ ನೆರವಾಗುತ್ತಿದೆ. ಕೇಂದ್ರ ಸರ್ಕಾರ ಬೆಲೆ ಏರಿಕೆಯ ಮೂಲಕ ಜನರ ಬದುಕನ್ನು ಕಷ್ಟಕ್ಕೆ ದೂಡುತ್ತಿದೆ ಎಂದು ನಾಯಕರು ಆಪಾದಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪ್ರದೀಪ್ ಎಂ. ಜಿ. ರಾಜಾ ಸಲೀಂ, ಮನ್ಸೂರ್ ಅಲಿ ಅತ್ತಾರ್, ಲಲಿತಾ ಮಾನೆ, ರೋಹಿಣಿ, ಜಯಶ್ರೀ ಮಾಳ್ಗಿ, ಕಸ್ತೂರಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಅನಿಲ ಬೆಲೆ ಏರಿಕೆ ಮಾಡಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಅನಿಲ ಬೆಲೆ ಏರಿಕೆ ಮಾಡಿದಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಅನಿಲ ಬೆಲೆ ಏರಿಕೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ. ಸರ್, ಈಗಾಗಲೇ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಕೊಟ್ಟಾಗಿ ಒಂದು ಹೆಚ್ಚಿನ ಜನರ ಮೇಲೆ ಬೆಲೆ ಏರಿಸ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಜಿಲ್ಲಾವಾರವಾಗಿ ಒಂದು ಪ್ರತಿಭಟನೆ ಹಾಕೊಂಡಿದೆ. ಯಾವ ರೀತಿ ಒಂದು ಪ್ರತಿಭಟನೆ ಇರ್ತದೆ ಸರ್? ಯಾವ ರೀತಿ ಏನು ಈ ಕೇಂದ್ರ ಸರ್ಕಾರದ ನೀತಿಯ ಪರವಾಗಿ LPG ಸಿಲಿಂಡರ್ ಗ್ಯಾಸ್ಗಳನ್ನ ಬೆಲೆಯನ್ನ ಗಗನಕ್ಕೆ ಏರಿಸಿದ್ದಾರೆ. ಅದನ್ನ ವಿರೋಧಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಪ್ರತಿಯೊಂದು ಜಿಲ್ಲಾ ಕಾಂಗ್ರೆಸ್ ಕಮಿಟಿಯವರು ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ಕೆಪಿಸಿಸಿಯ ನಿರ್ದೇಶನ ಬಂದಿದ್ದ ಪ್ರಕಾರವಾಗಿ ನಾವು ಇವತ್ತು ಬೆಳಗಾವಿ ಜಿಲ್ಲಾ ನಗರ ಹಾಗೂ ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ಇವತ್ತು ನಾವು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೆವು. ನಿನ್ನೆನೆ ಅವರು ಹೇಳಿದ್ರಿಂದ ಒಂದೇ ದಿವಸದಲ್ಲಿ ನಾವು ಇಷ್ಟೆಲ್ಲ ಜನರಿಗೆ ಹೇಳಿ ತರಿಸ್ಕೊಂಡು ಈಗಾಗಲೇ ಪ್ರತಿಭಟನೆ ಮುಗಿಸಿದೀವಿ. ಬೆಲೆ ಏರಿಕೆಯಿಂದ ಯಾವ ರೀತಿ ಜನಸಾಮಾನ್ಯರ ಬದುಕಿನ ಮೇಲೆ ಪರಿಣಾಮ ಆಗಿದೆ, ಯಾವ ರೀತಿ ಅದರ ಫಲಿತಾಂಶ ಬರ್ತಾ ಇದೆ. ಯಾಕಂದ್ರೆ ಅಡಿಗೆ ಅನಿಲ ಏರಿದ್ರಿಂದ ಬಹುತೇಕ ಎಲ್ಲಾ ಪರಿಣಾಮ ಜನಸಾಮಾನ್ಯರ ಜನಜೀವನ ಹಿಡ್ಕೊಂಡು, ಹೋಟೆಲ್ ಉದ್ಯಮಿಗಳನ್ನ ಹಿಡ್ಕೊಂಡು, ಅದೇ ರೀತಿ ವಿದ್ಯಾರ್ಥಿಗಳು ಇರ್ಬೋದು ಅಥವಾ ಪ್ರವಾಸಿಗರು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಯಾರ್ಯಾರು ಅವಲಂಬಿತರಿದ್ದು ಅವರೆಲ್ಲರಿಗೂ ಸಹ ಇದ್ರ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಯಾಕಂದ್ರೆ ಮೊದಲೇ ಒಂದು ಕೇಂದ್ರ ಸರ್ಕಾರದ ಒಂದು ನೀತಿ, ಕೇಂದ್ರ ಸರ್ಕಾರದ ವಿದೇಶಿ ನೀತಿ ಏನಿದೆ, ವಿದೇಶಿ ನೀತಿಯ ಪರಿಣಾಮವಾಗಿ ಯಾವ ರೀತಿ ಅವ್ರಿಗೆ ಯಾರನ್ನ ಬೆಂಬಲಿಸಬೇಕು, ಯಾವ ರೀತಿ ವಿದೇಶಿ ನೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರೇ ಗೊಂದಲದಲ್ಲಿ ಇರೋದ್ರಿಂದ ಈ ರೀತಿಯಾದಂತ ದುಷ್ಪರಿಣಾಮ ನಮ್ಮ ಜನರು ಅನುಭವಿಸಬೇಕಾಗಿದೆ. ರಷ್ಯಾದ ಬಗ್ಗೆ ಮೊದಲನೇ ರಷ್ಯಾದಿಂದ ತರಿಸ್ಕೊಳ್ತಾ ಇದ್ರು. ಅಮೆರಿಕಾದವರ ಒಂದು ಪ್ರೆಷರ್ ಏನು ಟ್ರಂಪ್ ಅವ್ರು ಪ್ರೆಷರ್ ಹಾಕಿದ್ರು, ಆ ಪ್ರೆಷರ್ ಮನದ ನಮ್ಮ ಪ್ರಧಾನಿಯವರು ಏನು ವಿಶ್ವದ ಬೇರೆ ಬೇರೆ ದೇಶದ ನಾಯಕರ ಮನ್ನಣೆಯನ್ನು ಕೊಟ್ಟು ಯಾವ ಆ ರೀತಿ ಮಾಡ್ತಾ ಇದ್ರು ಅವ್ರಿಗೆ ಗೊತ್ತ ಯಾವ ಪ್ರೆಷರ್ದಲ್ಲಿ ಮಾಡ್ತಾ ಇದ್ರು ಅಂತ ಹೇಳಿ. ಆ ಪರಿಣಾಮವಾಗಿ ಆ ರಷ್ಯಾದಿಂದ ತೈಲವನ್ನು ತರಿಸ್ಕೊಳ್ಳೋದು ನಿಲ್ಲಿಸಿ ಅಲ್ಲಿ ಸಬ್ಸಿಡಿ ರೇಟ್ ನಲ್ಲಿ ಸಿಗ್ತಾ ಇತ್ತು. ಅದನ್ನ ಬಿಟ್ಟು ಈಗ ಮತ್ತೆ ಅಮೆರಿಕದಿಂದ ತರಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಈಗ ಯುದ್ಧ ನಡೆದಿರೋದ್ರಿಂದ ಅಲ್ಲಿ ಬಂದಾಯ್ತು. ಈಗ ಅವರು ಇಲ್ಲ, ಇವರು ಇಲ್ಲ. ಈಗ ಅವ್ರು ರಷ್ಯಾದವ್ರು ಸಹ ಈಗ ಸಬ್ಸಿಡಿ ರೇಟ್ ದಲ್ಲಿ ನಾವು ಕೊಡುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಅದನ್ನ ಅವರು ಬಂದ್ ಮಾಡ್ಯಾರ. ಹೀಗಾಗಿ ಈ ಒಂದು ನೀತಿಯ ಖಂಡಿಸಿ ಏನು ಒಂದು ನೀತಿ ಕೇಂದ್ರ ಸರ್ಕಾರ ನೀತಿ ಇದೆ, ಆ ಎಲ್ಲ ನೀತಿಯನ್ನ ಅವು ಈ ಬೆಲೆ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಪಕ್ಷ ಇವತ್ತು ಬೀದಿಗಳು ಹೋರಾಟ ಮಾಡ್ತೇವೆ. ಸರ್, ಇವಾಗ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ ಅನ್ನೋದನ್ನ ಕೇಂದ್ರ ಸರ್ಕಾರದ ಒಂದು ನೀತಿಯನ್ನ ತಾವು ಯಾವ ರೀತಿ ನೋಡ್ತಾರೆ ಸರ್? ಕೇಂದ್ರ ಸರ್ಕಾರ ಏನು ಯಾರು ಉಳ್ಳಾವರು ಅದಿರಿ ಇದನ್ನ ಸಬ್ಸಿಡಿಯನ್ನು ಬಿಟ್ಕೊಡಿ ಅಂತ ಹೇಳಿ ಕೇಳಿದ್ರು. ಅದರ ಪರಿಣಾಮವಾಗಿ ಲಕ್ಷಾಂತರ ಜನ
ದೇಶದಲ್ಲಿ ಸಬ್ಸಿಡಿಯನ್ನು ಬಿಟ್ಟುಕೊಟ್ಟಿದ್ರು. ಅವಾಗ ಕೇಂದ್ರ ಸರ್ಕಾರದವರು ವಿಚಾರ ಮಾಡಬೇಕಾಗಿತ್ತು. ಕಳೆದ 2014ರಿಂದ ಸರ್ಕಾರದಲ್ಲಿರುವವರು ನಮ್ಮ 140-150 ಕೋಟಿ ಜನ ಯಾವ ರೀತಿ ಬದುಕಬೇಕು, ಅವ್ರೆಲ್ಲರನ್ನು ಸಹ ಅವ್ರ ಬೇಕು ಬೇಡುಗಳನ್ನ ಪೂರೈಸಿ ಯಾವ ರೀತಿ ಯಾವುದೇ ಒಂದು ಪರಿಸ್ಥಿತಿ ನಿರ್ಮಾಣವಾದ್ರೆ ಯಾವ ರೀತಿ ನಾವು ಜಾಗರೂಕರಾಗಿರ್ಬೇಕು, ಅದಕ್ಕೆ ತಕ್ಕಂತೆ ನಾವು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವು ಇರಬೇಕಾಗಿತ್ತು. ಏನು ಈ ಸಬ್ಸಿಡಿ ಹಣವನ್ನ ಬಿಟ್ಕೊಟ್ಟಿದ್ರು ಜನ, ಅದನ್ನೇ ಅವರು ಡಿಪಾಸಿಟ್ ಮಾಡಿಟ್ಟು ಅದೇ ಹಣದಲ್ಲಿ ತಾವು ಮತ್ತೊಂದು ವ್ಯವಸ್ಥೆ ಏನಾದ್ರು ಕಲ್ಪಿಸ್ಕೊಳ್ಬೇಕಾಗಿತ್ತು. ಭಾರತದಲ್ಲಿನೇ ಗ್ಯಾಸ್ ಉತ್ಪನ್ನದ ಬಗ್ಗೆನೂ ಸಹ ಹೂಡಿಕೆ ಮಾಡಿ ಏನಾದ್ರು ಒಂದು ಮಾಡ್ಬೇಕಾಗಿತ್ತು. ಅದು ಯಾವುದೂ ಅವರಲ್ಲಿ ಮುಂದಾಲೋಚನೆ ಇಲ್ಲದ ಕಾರಣ ಇಂತ ಈ ಪರಿಸ್ಥಿತಿ ಇವತ್ತು ತಂದಿದೆ. ಸರ್, ಕಾಂಗ್ರೆಸ್ ಪಕ್ಷ ಬರೀ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ಲಿದೆಯೋ ಅಥವಾ ರಸ್ತೆಗೆ ಇಳಿದಿದೆಯೋ? ನೀವು ಬರೀ ಕಾಂಗ್ರೆಸ್ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿದ್ರೆ ಇದರಿಂದ ಏನ್ ಪರಿಣಾಮ ಆಗ್ಲಿದೆ? ಯಾವ ರೀತಿ ತಮ್ಮ ಒಂದು ಎಫೆಕ್ಟ್ ಅನ್ನು ಇದ್ರು ನೋಡ್ಲಿದ್ರಿ ನೀವು ಸರ್? ಇಲ್ಲ, ಈಗಾಗಲೇ ಅಧಿವೇಶನ ನಡೆದಿರೋದ್ರಿಂದ, ಆಮೇಲೆ ಲೋಕಸಭಾ ಸಂಸತ್ ಅಧಿವೇಶನ ನಡೆದಿರೋದ್ರಿಂದ ಅವೆರಡೂ ಸದನಗಳಲ್ಲಿ ಸಹ ನಮ್ಮ ಕಾಂಗ್ರೆಸ್ ಪಕ್ಷ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದನ್ನು ಇಡೀ ವಿಶ್ವಕ್ಕೆ ಅದರ ಬಗ್ಗೆ ತಲುಪ್ತಾ ಇದೆ. ನಾವು ಸಾಂಕೇತಿಕವಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ಅಂತ ಹೇಳಿ ಹೇಳೋದ್ರಿಂದ ಸಾಂಕೇತಿಕವಾಗಿ ನಾವು ಇವತ್ತು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅದು ಹಬ್ಬದ ಸಂದರ್ಭದಲ್ಲಿ ಮತ್ತು ಈ ಬೇಸಿಗೆ ಇದರಲ್ಲಿ ಸಹ ನಾವು ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಸಾಂಕೇತಿಕವಾಗಿ ನಾವು ಈ ಹೋರಾಟವನ್ನು ಮಾಡಿದ್ವಿ. ಮುಂದಿನ ದಿನಮಾನಗಳಲ್ಲಿ ಮತ್ತೆ ಪಕ್ಷದ ಆದೇಶ ಏನ್ ಬರ್ತದೆ ಆ ಸಂದರ್ಭದಲ್ಲಿ ನಾವು ಅತ್ಯಂತ ಬ್ಯೂರೋ ರಿಪೋರ್ಟ್ ಮಾಂತೇಶ್ ಹುಲಿಕಟ್ಟಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.